ಈಗ ಸಮಾಜ ಪರಿವರ್ತನಾ ಸಮುದಾಯದ ಎಸ್.ಆರ್. ಹಿರೇಮಠ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್.ಆರ್. ಹಿರೇಮಠ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಕೇತಗಾನಹಳ್ಳಿಯ ಸರ್ಕಾರಿ ಭೂಮಿ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ದೂರು ಕೊಟ್ಟಿದ್ರಿ ಲೋಕಾಯುಕ್ತಕ್ಕೆ. ಸೊ ಈಗ ಹೈಕೋರ್ಟ್ ಚೀಮಾರಿ ಹಾಕಿದ ನಂತರ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ಮಾಡಕ್ ಬಂದಿದ್ದಾರೆ, ಜೊತೆಗೆ ತೆರವು ಕಾರ್ಯ ಕೂಡ ಆಗುತ್ತೆ. ಏನ್ ಹೇಳ್ತೀರಿ ಸರ್? ಇಲ್ಲ, ಮೊದಲನೇದಾಗಿ ಕಂಪ್ಲೇಂಟ್ ಹಾಕಿದವರು ಲೇಟ್ ಜಿ ಮಾದೇಗೌಡರು MP ಅವರು ನನ್ನ ಸಹಾಯವನ್ನು ಕೇಳಿದ್ರು, ನಾನು ಅವರಿಗೆ ಕೊಟ್ಟಿದ್ದೆ. ಆದ್ರೆ 2014 ಲೋಕಾಯುಕ್ತ ಆರ್ಡರ್ ಆದ್ರೂ ಕೂಡ 2020 ಯಾವುದೇ ಕಾರ್ಯಾಚರಣೆಯನ್ನ ನಮ್ಮ ಅಧಿಕಾರಿಗಳು ಮಾಡಲಿಲ್ಲ. ಅದಕ್ಕೆ ನಾವು ಹೈಕೋರ್ಟ್ದಲ್ಲಿ ಒಂದು PI ಎಲ್ಲ ಹಾಕಿದೆವು. ಅದನ್ನ ಹಿಂದಿನ ಜಸ್ಟಿಸ್ ಓಕಾ ಅವರು ಏನ್ ಚೀಫ್ ಜಸ್ಟಿಸ್ ಆಗಿದ್ರು, ಅವರು ಹೆಡೆಡ್ ಡಿವಿಷನ್ ಬೆಂಚು 14th ಜನವರಿ 2020 ಸ್ಪಷ್ಟ ಆದೇಶ ಕೊಟ್ಟಿದ್ದಾರೆ. ಏನಂದ್ರೆ ಅಲ್ಲಿರುವಂತ ಏನು ಅಡಿಷನಲ್ ಅಡ್ವೊಕೇಟ್ ಜನರಲ್ ಅವರು ಆನ್ ಇನ್ಸ್ಟ್ರಕ್ಷನ್ ಹೇಳ್ತಾ ಇದ್ದಾರೆ, 3 ತಿಂಗಳೊಳಗೆ ಎಲ್ಲಾ ಒತ್ತುವರಿಯನ್ನ ನಾವು ತೆರವು ಮಾಡಿ ಯಾರ ವಿರುದ್ಧ ಏನು ಕ್ರಿಮಿನಲ್ ಕೇಸ್ ಎಲ್ಲವನ್ನ ಮಾಡಿ ಕಂಪ್ಲೈನ್ಸ್ ರಿಪೋರ್ಟ್ ಹಾಕ್ತೇವಂತ. ಅದು ಏನಂದ್ರೆ 14 ಏಪ್ರಿಲ್ 2020 ಆಗ್ಬೇಕಾಗಿತ್ತು. ಇವತ್ತಿನವರೆಗೂ ಕೂಡ ಅದಾಗಿಲ್ಲ ಕಂಪ್ಲೈನ್ಸ್ ರಿಪೋರ್ಟ್. ಅದಕ್ಕೆ ನಿನ್ನೆ ಏನು ಹೈಕೋರ್ಟ್ದಲ್ಲಿ ಕಂಟೆಂಪ್ಟ್ ಹಾಕಿದ್ದೇವೆ ನಾವು, ಅಂದ್ರೆ ಹೈಕೋರ್ಟ್ದ ಆದೇಶವನ್ನ ಇವರು ಪಾಲನೆ ಮಾಡಿಲ್ಲ ಅಂತ. ಅದರಲ್ಲಿ ಸ್ಪಷ್ಟವಾಗಿ ಸೋಮಶೇಖರ್ ಜಸ್ಟಿಸ್ ಅವರ ಹೆಡೆಡ್ ಡಿವಿಷನ್ ಬೆಂಚ್ ಏನಿದೆ ಅವರು ಹೇಳಿದ್ದಾರೆ, ಇದು SIT ಯಾರು ಮಾಡಂತ ಹೇಳಿದ್ರು, ಯಾಕೆ ಮಾಡಿದ್ರಿ, ಕಂಪ್ಲೈನ್ಸ್ ರಿಪೋರ್ಟ್ ಈಗಾಗಲೇ ಮಾಡಬೇಕಾಗಿತ್ತು, 2020 ಇಲ್ಲಿವರೆಗೆ ಮಾಡಿಲ್ಲ. ಮತ್ತು ಮುಂದಿನ ಹಿಯರಿಂಗ್ ಅಂದ್ರೆ ಇನ್ನೇ 2 ದಿವಸದೊಳಗೆ 19th ಮಾರ್ಚ್ಗೆ ಅವರು ಖುದ್ದಾಗಿ ಏನೀಗ ರೆವೆನ್ಯೂ ಕಮಿಷನರ್ ಇದ್ದಾರೆ ಕಟಾರಿ ಅವರು ಖುದ್ದಾಗಿ ಇರಬೇಕು, ಅವರು ಇದನ್ನ ಸ್ಪಷ್ಟ ಮಾಡಬೇಕು ಅಂತ. ಏನಂದ್ರೆ ಕಂಪ್ಲೈನ್ಸ್ ರಿಪೋರ್ಟ್ ಕೇಳ್ತಾ ಇದ್ದಾರೆ ಅವರು. ಆದ್ರೆ ಇನ್ನೂವರೆಗೂ ಸರ್ಕಾರದಿಂದ ಮಾಡೋದಾಗಿಲ್ಲ. ನೀವು ಹೇಳಿದಾಗೆ 14 ಎಕರೆ ಏನಿದೆಯಲ್ಲ, ಇದು ಮೊದಲಿನ 2002 ಬೇರೆಯವರು ಕಂಪ್ಲೇಂಟ್ ಮಾಡಿದ್ರು ಸಂಪತ್ತು ಅಂತ. ಅದು ಜಿ ಮಾದೇಗೌಡ್ರು ಏನು 2011 ಮಾಡಿದ್ರು, ಯಾವುದ್ರಲ್ಲಿ ನಾನು ಅವರಿಗೆ ಸಹಾಯ ಮಾಡಿದ್ದೆ. ಅದರಲ್ಲಿ ಇವತ್ತಿನ ದಿವಸ ಲೇಟೆಸ್ಟ್ ಅಂದ್ರೆ 2020 ಹೈಕೋರ್ಟ್ಗೆ ಏನೊಂದು ಇದನ್ನ ಕೊಟ್ಟು ಹಾಕಿದ್ದಾರೆ. ಈಗ ಈ ಕಂಟೆಂಪ್ಟ್ ಕೇಸ್ ಒಳಗೆ ಹಾಕಿದ್ದಾರೆ ಸರ್ಕಾರ. ಅದರ ಪ್ರಕಾರ ಅವರೇ ಸರ್ಕಾರದವರೇ ಕೊಟ್ಟ ಇದ್ರ ಪ್ರಕಾರ 71 ಎಕರೆ 30 ಗುಂಟೆ ಒತ್ತುವರಿ ಆಗಿದೆ. 71 ಎಕರೆ 30 ಗುಂಟೆ ಕರೆಕ್ಟ್. ಅದನ್ನ ನಿನ್ನೆ ಸ್ಪಷ್ಟವಾಗಿ ನಮ್ಮ ವಿಭಾಗೀಯ ಪೀಠ ಹೇಳಿದ್ದಾರೆ. ನೀವು ಹಗಲೆಲ್ಲ 14 ಹಳೆದೇ ಮಾತಾಯ್ತು, 71 ಇದನ್ನ ನೀವು ಕಂಪ್ಲೈನ್ಸ್ ರಿಪೋರ್ಟ್ ಹಾಕಬೇಕು, ಇದನ್ನೇ ಡಿಲೇ ಮಾಡ್ತಾ ಇದ್ದಾರೆ ಅಂತ. ಇದನ್ನ ಮತ್ತಾರು ಅಲ್ಲ, ಅದೇ ಸೇಮ್ ಕಟಾರಿ ಅವರ ಸ್ಥಾನದಲ್ಲಿ ಹಿಂದಿದ್ದಂತ ಏನು ಕಮಿಷನರ್ ಇದ್ದಾರೆ ರೆವೆನ್ಯೂ ಕಮಿಷನರು, ಅವರೇ ತನಿಖೆ ಮಾಡಿ ಕೊಟ್ಟಂತಹ ವರದಿ ಅದು. ಇವು ನಮ್ಮ ದಾಖಲಾತಿಗಳಲ್ಲ. ಸೊ ಈಗ ಸದ್ಯ ಮುಖ್ಯವಾಗಿರೋದಂದ್ರೆ ನಮ್ಮ ಸರ್ಕಾರದ ಅಧಿಕಾರಿಗಳಲ್ಲಿ ಯಾರು ಸರ್ಕಾರದ ಗೋಮಾಳ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅವ್ರನ್ನ ಹೈಕೋರ್ಟ್ದಲ್ಲಿ ನಿಂದನೆ ಇದ್ರೂ ಕೂಡ ಅದನ್ನ ಮಾಡುವಂತಹದ್ದು ಒಂದು ಏನಂತಾರೆ ದೃಢ ಸಂಕಲ್ಪ ಅಥವಾ ಒಂದು ಇಚ್ಛಾಶಕ್ತಿ ಇದೆಯೋ ಇಲ್ಲೋ ಅನ್ನೋದು ಪ್ರಶ್ನೆ ಇದೆ. ಅದನ್ನ ತುಂಬಾ ಗಂಭೀರವಾಗಿ ನೋಡಿದ್ದಾರೆ. ಅದ್ರ ಬಗ್ಗೆ ಅವರು ಬೇರೆ ಬೇರೆ ಕಾಮೆಂಟ್ಸ್ ಮಾಡಿದ್ದಾರೆ, ನೀವೆಲ್ಲ ಮೀಡಿಯಾದೊಳಗೆ ರಿಪೋರ್ಟ್ ಮಾಡಿದಿರಿ. ಸೊ ಈಗ ಇರೋದ್ರೊಳಗೆ ಏನಿದೆ ಅಲ್ಲ, ಇಲ್ಲಿ HD ಕುಮಾರಸ್ವಾಮಿ ಅವರು ಗಣನೀಯವಾಗಿ ಮಾಡಿದ್ದಾರೆ. ಅವರ ತಾಯಿಯ ತಂಗಿ ಸಾವಿತ್ರಮ್ಮ ಅವರಂತ ಮಾಡಿದ್ದಾರೆ. ಆಮೇಲೆ CN ಮಂಜುನಾಥ್ ಅಂತ ಏನು ಮೊನ್ನೆ MP ಅವರಾಗಿದ್ದಾರೆ, ಅದಕ್ಕೆ BJPಯಿಂದ ಅವರು ಒತ್ತುವರಿದಾರಿದ್ದಾರೆ. ಆಮೇಲೆ DC ತಮ್ಮಣ್ಣ ಅಂತ ಅವರು ಹೆಂಡತಿ, ಅವರ ಮಗ, ಅವರ ಮಗಳು, ಎಲ್ಲರೂ ಸಂಬಂಧಿಕರು ಎಲ್ಲರೂ ಕೂಡ್ಕೊಂಡು ಮಾಡಿದ್ದಾರೆ. ಸೊ ಇದು 71 ಎಕರೆ 30 ಗುಂಟೆ ಇದ್ದಾರೆ. ಸೊ ಇದನ್ನ ಕೋರ್ಟ್ದವರು ನಮ್ಮ ಅಭಿಪ್ರಾಯದ ಪ್ರಕಾರ ಒಂದು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಯಾವ ರೀತಿ ಈ ಅಕ್ರಮ ಗಣಿಗಾರಿಕೆಯನ್ನು ಸುಪ್ರೀಂ ಕೋರ್ಟ್ದವರು ತಗೊಂಡಿದ್ರು, ಈಗ ಹೈಕೋರ್ಟ್ ಇದನ್ನು ತಗೊಂಡು ಇದು ಒಂದು ತಾತ್ವಿಕ ಹಂತಿಗೆ ಒಯ್ದು 3 ಕೆಲಸ ಇದೆ. ಮೊದಲನೇದು, ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನ ತಕ್ಷಣವಾಗಿ ಸರ್ಕಾರ ಏನ್ ಮಾಡಬೇಕು, ಒತ್ತುವರಿಯನ್ನ ಲೀಗಲ್ ಆಕ್ಷನ್ ಪ್ರಕಾರ ಅವರು ಸರ್ಕಾರದ ವಶಕ್ಕೆ ತಗೋಬೇಕು. ಎರಡನೇದು, ಯಾರು ಒತ್ತುವರಿ ಮಾಡಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಮತ್ತು ಯಾವ ಅಧಿಕಾರಿಗಳು ಶಾಮೀಲಾಗಿ ಅವರಿಗೆ ಸಹಾಯ ಮಾಡಿದ್ದಾರೆ ಅವ್ರ ವಿರುದ್ಧನೂ ಹಾಕ್ಬೇಕು. ಇವು 3 ಸ್ಪಷ್ಟವಾಗಿದೆ. ಇನ್ನೂವರೆಗೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಅದನ್ನ ಏನೂ ಸರಿಯಾಗಿ ಮಾಡೇ ಇಲ್ಲ, ಇಲ್ಲಿವರೆಗೆ ಏನೂ ಮಾಡಿಕೊಟ್ಟಿಲ್ಲ.
ಎಸ್, ಇನ್ ಮುಂದಾದ್ರೂ ಸರಿ ಆಗುತ್ತಾ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ SR ಹಿರೇಮಠ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.